ಜೋಗಿ ಪ್ರೇಮ್ ಅಂತಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರೇಮ್ ಅವರು ಜೋಗಿ ಇರ್ಬೋದು, ಎಕ್ಸ್ಕ್ಯೂಸ್ ಮಿ ಇರ್ಬೋದು, ಕರಿಯ ಇರ್ಬೋದು, ಒಳ್ಳೊಳ್ಳೆ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಮೂವೀಸ್ ಕೊಟ್ಟಂಥ ಒಬ್ಬ ಲೆಜೆಂಡ್ ಡೈರೆಕ್ಟರು. ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಖುಷಿ ಅನ್ನಿಸ್ತು. ಅವ್ರು ನಿಮಗೆ ಮೊದಲ ಭೇಟಿಯಾಗಿದ್ದು ಯಾವಾಗ? ಹೇಗಿತ್ತು ಅದು ಅಂತ? ಸರ್ ಫಸ್ಟು ನಾನು ಡೈರೆಕ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಸರ್. ಅವಾಗ ರಾಣಾ ಅವ್ರು ಏಕಲವ್ಯ ಹೀರೋ. ಅವ್ರಿಗೆ ಕತೆ ಹೇಳೋಕ್ಕೆ ಅಂತ ಹೋದೆ. ಅವಾಗ ಪ್ರೇಮ್ ಸರ್ನ ಫಸ್ಟು ಟೈಮ್ ನೋಡಿದ್ದು ಸರ್ ನನಗೆ. ಅಂದರೆ ನಾವೆಲ್ಲ ಅವ್ರ ಸಾಂಗಿಗೆ ಆರ್ಕೆಸ್ಟ್ರಾದಲ್ಲಿ ಟಪಾಂಗುಚ್ಚಲ್ಲಿ ಡ್ಯಾನ್ಸ್ ಆಡ್ಕೊ ಬಂದಿದ್ದು ಹುಡುಗರು. ನಾವು ಮೊದಲನೇ ಸಲ ಅವ್ರ ಮುಂದೆ ಕೂತ್ಕೊಂಡು ನರೇಶನ್ ಕೊಡ್ತೀವಿ ಅಂತ ಅಂದ್ರೇ ತುಂಬ ಖುಷಿಯಾಗೋ ವಿಷಯ ಅದು. ಆಮೇಲೆ ಅವ್ರು ಆ ಜಾನರಲ್ಲಿ ನಾನು ಯಾವ ಜಾನರ್ ತೊಗೊಂಡೋದ್ನೋ ಆ ಜಾನರಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಆಮೇಲೆ ಟೀಮ್ ಎಲ್ಲ ಪರಿಚಯ ಆದರು, ನಮ್ಮ ಕೋ ಡೈರೆಕ್ಟರ್ಗಳು ಪರಿಚಯ ಆದರು. ಅಲ್ಲಿ ಮ್ಯಾನೇಜರ್ ಬಸವ ಅಂತಿದ್ರು, ಅವ್ರು ಕರ್ಕೊಂಡು ಹೋಗಿದ್ದು ನನ್ನ. ಆಮೇಲೆ ಅಲ್ಲಿ ವೇಕೆನ್ಸಿ ಇದೆ ಕೆ ಡಿ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಕಡೆ ಹ್ಯಾಟ್ರಿಕ್ ಡೈರೆಕ್ಟ್ರು, ಈ ಕಡೆ ಆ್ಯಕ್ಷನ್ ಪ್ರಿನ್ಸು, ಇದು ಡೈರೆಕ್ಷನ್ಗಿಂತ ಚೆನ್ನಾಗಿರುತ್ತೆ ಅಂತ ಒಂದು ಅನ್ನಿಸ್ತು. ಆಮೇಲೆ ಸಂಸ್ಥೆ ಕೆ ವಿ ಎನ್ ಅಂತ ಒಂದು ದೊಡ್ಡ ಸಂಸ್ಥೆ ಸರ್ ಅದು. ಅದೊಂದು ಖುಷಿ ಇದೆ ಸರ್. ಏನೋ 3 ಜನ ಇದ್ದಾರಲ್ಲ ತ್ರಿಮೂರ್ತಿಗಳ ಥರ ಅದು. ಅವ್ರ ಮಧ್ಯೆ ನಾವು ಕೆಲಸ ಮಾಡೋ ಒಂದು ಅವಕಾಶ ಇದೆಯಲ್ಲ ಸರ್, ಅದು ಏನೋ ಮಾಡಬೇಕು ನಂಗೆ ಡೈರೆಕ್ಷನ್ಗಿಂತ ಅದನ್ನು ಕಣ್ಗೊತ್ಕೊಂಡು ಮಾಡೋಣ ಸಿನಿಮಾ ಅನ್ನಿಸ್ತು. ಅದು ಇಲ್ಲಿವರೆಗೂ ಕರ್ಕೊಬಂದು ಬಿಟ್ಟಿದೆ. ಜೋಗಿ ಪ್ರೇಮ್ ಅವರು ಕೂಡ ಅದ್ಭುತ ಬರಹಗಾರರು, ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೊಳ್ಳೆ ಡೈಲಾಗ್ಗಳನ್ನ ಅವರು ಬರೆದಂಥವ್ರು. ಸೊ ಹಾಗಾಗಿ ನೀವು ಬರೆದಂಥ ಬರಹ ಅವರಿಗೆ ಇಷ್ಟ ಆಗ್ತಿತ್ತಾ? ಈ ಚೇಂಜಸ್ ಹೇಳ್ತಾ ಇದ್ರಾ ಅಥವಾ ತುಂಬ ವರ್ಷನ್ಸ್ ಬರೆಸ್ತಾ ಇದ್ರಾ ಹೇಗೆ ಅಂತ? ಸರ್ ಅವ್ರು ಬರೆಸ್ತಾರೆ ಸರ್. ಯಾಕಂದರೆ ಅವ್ರಿಗೇನು ಬೇಕೋ ಆ ಕ್ಲಾರಿಟಿ ಪ್ರೇಮ್ ಸರ್ಗಿದೆ ಸರ್. ಅವರು ಬಿಡಲ್ಲ. ನಾವೇನೇ ಬರೆದ್ರು ಕೂಡ ಆಮೇಲೆ ಮಗ ಇದೊಂದು ಚೂರು ಚೆನ್ನಾಗಿಲ್ಲ, ಇದೊಂದು ಚೂರು ಸರಿ ಮಾಡು ಅಂತಲೂ ಹೇಳ್ತಾರೆ. ಮಗ ಇದು ಎತ್ಕೊಂಡು ಹೋಗ್ಬಿಡು ಇದು ವರ್ಕ್ ಆಗಲ್ಲ ಅಂತಲೂ ಹೇಳ್ತಾರೆ. ಅವರು ಹೇಳ್ಕೊಂಡು ಹೋಗಿ ಇಲ್ಲಿವರೆಗೂ ಬಂದಿರೋದು ಸರ್. ಹೇಳಿದ್ನಲ್ಲ ಸರ್ ಕ್ಲಾರಿಟಿ. ಆ ಕ್ಲಾರಿಟಿ ಯಾವಾಗ ಅವ್ರು ನಮಗೆ ಕೊಡ್ತಾರೋ ಅಲ್ಲಿಂದ ನಮಗೆ ಅದೇನು ಕಷ್ಟ ಅನ್ಸಲ್ಲ ಸರ್. ಡೈಲಾಗು ಮತ್ತು ಧ್ರುವ ಸರ್ಜಾ ಅವ್ರಿಗೆ ಒಂಥರ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅನ್ನೋ ಥರ. ಅವ್ರ ಸಿನಿಮಾಗಳಲ್ಲಿ ಡೈಲಾಗ್ನೇ ಜಾಸ್ತಿ ಇಷ್ಟಪಡ್ತಾರೆ. ಒಂದು ಕಡೆ ಆ್ಯಕ್ಷನು, ಮತ್ತೊಂದು ಕಡೆ ಡೈಲಾಗ್ಸು. ಆ ನಿಟ್ಟಿನಲ್ಲಿ ಈ ಸಿನಿಮಾದ ಡೈಲಾಗ್ಸು ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ ಕೆ ಡಿಗೆ? ಸರ್ ತುಂಬ ಇಂಪಾರ್ಟೆಂಟು ಸರ್. ಯಾಕಂದರೆ ಡೇವಿಡ್ ಸರ್ ಕ್ಯಾಮ್ರಾ ವರ್ಕು, ಅವ್ರು ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಇದೆ. ಆಮೇಲೆ ಪ್ರೇಮ್ ಸರ್ ಎಲ್ಲರೂ ದೊಡ್ಡವ್ರನ್ನೇ, ಮೋಹನ್ ಬಿ ಕೆ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಚೆನ್ನಾಗಿ ದೊಡ್ಡವ್ರನ್ನ ಕೊಲಾಬ್ರೇಟ್ ಮಾಡಿದ್ದಾರೆ. ಅವರೆಲ್ಲರಿಗಿಂತ ನಾನು ಚಿಕ್ಕವನು. ಆ ಚಿಕ್ಕವನು ಅನ್ನೋ ಫೀಲ್ ಬರೋಕ್ಕೆ ಪ್ರೇಮ್ ಸರ್ ಬಿಟ್ಟೇ ಇಲ್ಲ. ಅವರೆಲ್ಲ ಕೆಲಸಗಾರರು, ನೀನು ಕೆಲಸಗಾರರು ಚೆನ್ನಾಗಿ ಮಾಡ್ಬೇಕು ಇದನ್ನು ಅಂತ ಹೇಳಿದ್ದಾರೆ. ಆಮೇಲೆ ಧ್ರುವ ಸರ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್ ಅವರು. ಡೇವಿಡ್ ಅವ್ರು ಕೆಲಸದಲ್ಲಿ ದೊಡ್ಡವ್ರು ಇರ್ಬೋದು, ಬಟ್ ದೈಹಿಕವಾಗಿ ನೋಡೋದಕ್ಕೆ ನಿಮಗಿಂತ ಚಿಕ್ಕವರೇ ಅವರು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ ವಿಲಿಯಂ ಡೇವಿಡ್ ಅವರು. ಸೊ ಪ್ರಳಯಾಂತಕ ಕೆಲಸದಲ್ಲಿ. ಸರ್ ಅವರು ಕೆಲಸನೇ ಹೆಂಗಿರುತ್ತೆ ಸರ್. ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟವರು ನಾವು ಹೇಗೆ ಪೇಪರಲ್ಲಿ ಬರ್ಕೊಂಡು ಕೆಲಸ ಮಾಡ್ತಿದ್ದೀವೋ ಆ ಥರ ಅವ್ರು ಕೆಲಸ ಮಾಡ್ತಾರೆ. ಅವ್ರ ಹಿಂದೆ ಒಂದು 10 ಜನ ಹುಡುಗರಿದ್ದಾರೆ. ಆ ಹುಡುಗರಿಗೆಲ್ಲ ಚೆನ್ನಾಗಿ ಫೀಡ್ ಮಾಡ್ತಾರೆ. ಆಮೇಲೆ ನಾವು ನೋಡೇ ಇರಲ್ಲ ಲೈಟಿಂಗ್ಗಳು, ಆ ಥರ ಒಂದು ಲೈಟಿಂಗ್ಗಳು ಸೆಟ್ ಮಾಡ್ತಾರೆ. ಆ ಸಿನಿಮಾ ನೀವು ಸ್ಪಾಟಲ್ಲಿ ಶೂಟ್ ಮಾಡ್ತೀರೇ ಒಂದು DI ಮಾಡ್ದಂಗೆ ಇರುತ್ತೆ ಸರ್ ನಮಗೆ. ನಮ್ಗೆ ಅವೆಲ್ಲ ಒಂಥರ ಪ್ರೇಮ್ ಸರ್ ಸ್ಟೇಜ್ ಮೇಲೆ ಹೇಳಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದೆ ನಮ್ಮ ಪುಣ್ಯ ಅಂತ. ಅವರೇ ದೊಡ್ಡ ಮಾತು ಅಂದಮೇಲೆ ನಾವೇನಾದರೂ ಕಡಿಮೆನೇ ಸರ್. ನನಗೊಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಧ್ರುವ ಸರ್ಜಾ ಅವರು ಒಂದು ಸಿನಿಮಾದಲ್ಲಿ ಡೈಲಾಗ್ಸ್ ಜಾಸ್ತಿ ಹೊಡೆದ್ರೂ ಕಷ್ಟ, ಕಮ್ಮಿ ಹೊಡೆದ್ರೂ ಕಷ್ಟ. ಆಡ್ಕೊಳ್ಳೋ ಅಂಥವ್ರು. ಹೆವಿ ಡೈಲಾಗ್ಸ್ ಇದೆಯಪ್ಪ ಸಿನಿಮಾದಲ್ಲಿ ಅಂತ ಒಂದಷ್ಟು ಜನ ಹೇಳ್ತಾರೆ. ಡೈಲಾಗ್ಸೇ ಇಲ್ಲ ಅಂತಂದರೆ ಡೈಲಾಗ್ಸೇ ಇಲ್ಲ ಗುರು, ಬರೀ ಹೊಡೆದಾಟ ಇದೆ ಅಂತಾರೆ. ಸೊ ಆ ನಿಟ್ಟಿನಲ್ಲಿ ಕೆ ಡಿ ಸಿನಿಮಾ ಈ ಯಾವ ಲೆವೆಲಲ್ಲಿ ಇರುತ್ತೆ ಅಂತ? ಸರ್ ಕತೆಗೆ ಏನು ಬೇಕೋ ಅದಿರುತ್ತೆ ಸರ್. ಯಾಕಂದ್ರೆ ಕತೆನ ಹೊರತುಪಡಿಸಿ ಒಂದು ಅಕ್ಷರನೂ ಬರ್ಸಲ್ಲ ಪ್ರೇಮ್ ಸರ್. ಆ ಥರ ಇದ್ದಾಗ ಈ ಫೈಟ್ ಆಗಲಿ, ಈ ಡೈಲಾಗ್ಸ್ಗಳಾಗಲಿ ಆ ಥರ ಎಕ್ಸ್ಟ್ರಾ ಓವರಾಗೆಲ್ಲ ಏನೂ ಇರೋದಿಲ್ಲ ಸರ್. ಆ ಪಾತ್ರ ಕಾಳಿದಾಸ ಪಾತ್ರ ಧ್ರುವ ಸರು ಅಷ್ಟೇ. ಇವಾಗ ಕಾಳಿದಾಸ ಕೆ ಡಿ ಅಂದರೆ ಕಾಳಿದಾಸ ಸರ್. ಆ ಕಾಳಿದಾಸ ನೋಡೋಕೆ ಬರ್ತೀರಾ, ಆ ಕಾಳಿದಾಸನೇ ಕಾಣ್ತಾನೆ ಸರ್ ನಿಮಗೆ. ಧ್ರುವ ಸರ್ ಪರ್ಫಾರ್ಮೆನ್ಸು ಹಾಗೇ ಇದೆ. ಆಮೇಲೆ ಆ ಮನುಷ್ಯ ಪಾತ್ರ ಆಗಿದ್ದಾರೆ ಸರ್. ಯಾಕಂದರೆ ಲಾಸ್ಟು ಪ್ರೇಮ್ ಸರ್ ಹೇಳಿದ್ರು, ನಾನು ಜೋಗಿ ಸಿನಿಮಾ ಮಾಡುವಾಗ ಶಿವಣ್ಣ ಪಾತ್ರ ಆಗವ್ರೆ ಅನ್ಸೋದು ನನಗೆ. ಆ ಥರ ನನಗೊಂದು ಫೀಲ್ ಆಗ್ತಾಯಿದೆ ಧ್ರುವ ಸರ್ ಜೊತೆ ಕೆಲಸ ಮಾಡುವಾಗ ಅಂತ ಅವರೇ ಹೇಳಿದ್ದಾರೆ ಅಂತ ಅಂದರೆ ನಮಗೆ ಅದು ಬೇರೆ ಫೀಲು ಸರ್ ಅದು. ಆಸ್ ಅನ್ ಆ್ಯಕ್ಟರ್ ಆಗಿ ಧ್ರುವ ಅವರು ನಿಮ್ಗೆ ಎಷ್ಟು ಇಷ್ಟ ಆಗ್ತಾರೆ ಅಂತ? ಯಾಕಂದರೆ ಅವ್ರು ಮಾಡಿದಂಥ ಬಹುತೇಕ ಎಲ್ಲ ಸಿನಿಮಾಗಳು ಹಿಟ್ ಆಗಿದೆ. ಪೊಗರು ಸಿನಿಮಾಗೆ ಮಿಕ್ಸ್ಡ್ ರಿವ್ಯೂಸ್ ಬಂದಿರ್ಬೋದು, ಆದರೆ ಪೊಗರು ಸಿನಿಮಾದಲ್ಲಿ ಕಮರ್ಷಿಯಲಿ ಹಿಟ್ ಆಯಿತು ಸಿನಿಮಾ ಒಂದು. ಎರಡನೇದು ಸಾಂಗ್ಸು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿತ್ತು. ಸರ್ ಧ್ರುವ ಸರು ನಾನು ಅದ್ದೂರಿ ಸಿನಿಮಾ ನೋಡಿದ್ದೆ ಸರ್. ಇಲ್ಲೇ ಈ ಕಾಲೇಜ್ ಟೈಮಲ್ಲಿ ನಾನು. ಆವಾಗ ಅವ್ರ ಡೈಲಾಗಿಗೆ ಕಿರ್ಚೋಗಿದೆ ನಾನು. ಅವರೆಲ್ಲ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಅಂದ್ರೇ ನಮಗೆಲ್ಲ ಓ ಅನ್ನೋವು ನಾವು. ಅವ್ರ ಹುಡುಗಿರನ್ನ ರೇಗಿಸೋದು ಆ ಸಿನಿಮಾದಲ್ಲಿ ಏನೋ ನಮ್ಮ ಕಣ್ಮುಂದೆ ನೋಡಿದಿರೋ ಕ್ಯಾರೆಕ್ಟರ್ ಗುರು ಇವನು ಅನ್ನೋ ಥರ ಪಾತ್ರ ಅನ್ಸೋದು. ನಾನು ಅವ್ರಿಗೆ ಬರ್ಡೇಗೂ ಮೆಸೇಜ್ ಮಾಡಿದ್ದೆ, 12 ವರ್ಷದಿಂದ ನಾನು ಶಿಳ್ಳೆ ಹೊಡೆದಿದ್ದು ಹೀರೋಗೆ ಇವತ್ತು ಡೈಲಾಗ್ ಬರೀತಿದ್ದೀನಿ ಅಂದರೆ ಆ ಶಿಳ್ಳೆ ನಾನು ಹೊಡೆಸ್ಬೇಕು, ಆ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿದೆ. ಅನ್ಸುತ್ತೆ ಸರ್ ಅದು. ಅಂದರೆ ಸಿನಿಮಾದಲ್ಲಿ ನೀವು ಬರೆದಂಥ ಬರಹಗಳಿಗೆ
ಧ್ರುವ ಅವ್ರ ಕಡೆ ಸಿಕ್ಕಂಥ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಅಂತ? ಸರ್ ಅವರು ಪ್ರತಿ ಸೀನು ಹೇಳ್ತಾರೆ ಸರ್. ಪ್ರತಿ ಸೀನು ಕಾಲ್ ಮಾಡ್ತಾರೆ. ಆಮೇಲೆ ಅವ್ರು ಕಾಲ್ ಮಾಡೋದೇ 12 ಗಂಟೆ, 11 ಗಂಟೆ ಈ ಥರ ಅವ್ರು ಫ್ರೀ ಆದಮೇಲೆ. ಇವಾಗ ಯಾವುದೋ ಶೆಡ್ಯೂಲ್ ಇದೆ ಅಂತ ಅಂದರೆ ಅದು ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರೇಮ್ ಸರ್ ಕನೆಕ್ಟ್ ಮಾಡ್ತಾರೆ. ಏನೇ ಇದ್ರು ಅವ್ರು ಕೇಳು, ಡೌಟ್ ಬಂದರೆ ನಾನು ಕೇಳು ಅಂತ ಅಂದ್ಬಿಟ್ಟು ಅವ್ರು ನೀಟಾಗಿ ಸ್ಕ್ರಿಪ್ಟೆಲ್ಲ ನೀಟಾಗಿ ಓದ್ಕೊಂಡು ಏನು ಬಿಹೇವ್ ಮಾಡಬೇಕು ಅನ್ನೋದ್ರಿಂದ ಆ್ಯಸ್ ಎ ಹೀರೋ ಆಗಿ ಅವ್ರು ತುಂಬ ಇಷ್ಟ ಆಗೋದೇನೋ ಗೊತ್ತಾ ಸರ್ ಅದು. ನೀನು ಯಾವ ಫೀಲಲ್ಲಿ ಬರ್ದಿದ್ಯಾ ಗುರು ಅಂತ ಫಸ್ಟ್ ಕೇಳ್ತಾರೆ. ಆ್ಯಸ್ ಎ ರೈಟ್ರಾಗಿ ನೀನು ಯಾವ ಫೀಲಲ್ಲಿ ಫಸ್ಟ್ ಬರ್ದಿದ್ಯಾ ನನಗೆ ಹೇಳ್ಬಿಡು ಒಂದು ಸಲ, ನಾನು ಅದಕ್ಕೆ ಫಿಕ್ಸ್ ಆಗ್ತೀನಿ. ಅಣ್ಣ ಓಕೆ ಮಾಡೋದಿದೆನಾ ನಮ್ಮ ಪ್ರೇಮ್ ಸರ್ಗೆ, ಅಣ್ಣ ಓಕೆ ಮಾಡೋದಿದೆನಾ, ನೀವು ಬರ್ದಿರೋ ಫೀಲ್ ಇದೆನಾ, ಇದೊಂದು ಸಲ ನನಗೆ ಹೇಳ್ಬಿಡಿ, ನಾನು ಅದಕ್ಕೆ ಫಿಕ್ಸ್ ಆಗ್ತೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ಧ್ರುವ ಸರ್ಜಾ ಅವರ ಜೊತೆಗೆ ಸಾಕಷ್ಟು ಜನ ಲೆಜೆಂಡ್ಸ್ ಇದ್ದಾರೆ. ಒಂದು ಕಡೆ ಸಂಜಯ್ ದತ್ ಅವರು ಇದ್ದಾರೆ, ಬಾಲಿವುಡ್ ಬಡೇ ಬಾಯ್ಜಾನ್. ಮತ್ತೊಂದು ಕಡೆ ನಮ್ಮ ಕ್ರೇಜಿ ಸ್ಟಾರು, ಟ್ರೆಂಡ್ ಸೆಟ್ಟರು ಡಾಕ್ಟರ್ ವಿ ರವಿಚಂದ್ರನ್ ಸರ್ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ತ್ಯಾಗರಾಜ ಅಲಿಯಾಸ್ ಈಗ ನಾವೇನು ಹೇಳ್ತೀವಿ ಮೋಸ್ಟ್ ಇನ್ಸ್ಪಿರೇಷನಲ್ ಮೋಟಿವೇಶ್ನಲ್ ಸ್ಪೀಕರ್ ಅಂತ ರಮೇಶ್ ಅರವಿಂದ್ ಸರ್ ಇದ್ದಾರೆ. ಸೊ ಇವರಿಗೆಲ್ಲ ಡೈಲಾಗ್ಸ್ ಹೇಗಿರುತ್ತೆ ಅಂತ? ಸರ್ ಎಲ್ಲ ಕ್ಯಾರೆಕ್ಟ್ರು ತುಂಬ ವಿಭಿನ್ನವಾಗೇ ಇದೆ ಸರ್. ಇವಾಗ ಸಂಜಯ್ ದತ್ ಅವ್ರ ಕ್ಯಾರೆಕ್ಟ್ರು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ್ಯಸ್ ಎ ಆಡಿಯನ್ ಆಗಿ, ಗುರು ಏನೋ ಒಂದು ಮಾಸ್ ಆಗಿರುತ್ತೆ ಗುರು ಈ ಕ್ಯಾರೆಕ್ಟ್ರು ಅಂತ ಅಂದ್ಬಿಟ್ಟು ನೀವೇನು ಅನ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡದಾಗಿರುತ್ತೆ ಆ ಪಾತ್ರ. ಬೇರೆ ಬೇರೆ ಸಿನಿಮಾನೂ ಅವ್ರ ಪಾತ್ರ ಕಡಿಮೆ ಇತ್ತು, ಅವ್ರು ಬೇರೆ ಮಾಡಿರೋದು ಕೂಡ ಇದು ತುಂಬ ದೊಡ್ಡದಾಗಿರುತ್ತೆ ಸರ್. ಅಂದರೆ ಸಿನಿಮಾ ಫುಲ್ಲು ಬರೋವಂಥದ್ದು, ಏನೋ ಗೆಸ್ಟ್ ಅಪಿಯರೆನ್ಸು ಬಂದರು ಮಾಡೋ ಹೋದ್ರು ಆ ಥರ ಅಲ್ಲ ಸರ್. ಅದೊಂದು ದೊಡ್ಡ ಪಾತ್ರ ಅದು. ಆಮೇಲೆ ಸಿನಿಮಾ ಕಥೆನ ಎತ್ಕೊಂಡು ಹೋಗುವಂಥ ಪಾತ್ರ. ಪ್ರತಿ ಪಾತ್ರಗಳು ಒಂದೊಂದು ಕತೆ ಟ್ವಿಸ್ಟ್ ಆಗೋದು ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ಗಳು. ಇವ್ರು ಮೇನ್ ಕ್ಯಾರೆಕ್ಟರ್ ಇವರಿಂದ ಟ್ವಿಸ್ಟ್ ಆಗುತ್ತೆ ಅಂತಲ್ಲ, ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದರೂ ಕೂಡ ಅಂದರೆ ಒಂದು ನಿಜ ಘಟನೆ ಲೈವ್ ಒಬ್ಬ ಮನುಷ್ಯನ ಜೀವನದಲ್ಲಿ ನಡೀತಿದೆ ಅನ್ನೋ ಥರ ಪೋರ್ಟ್ರೇ ಮಾಡೋದು ಸರ್ ಪ್ರೇಮ್ ಸರ್. ಅದು ಖುಷಿ ಆಗುತ್ತೆ. ಇನ್ನು ರಮೇಶ್ ಸರ್ ಬಗ್ಗೆ ನಾವೇನು ಹೇಳೋಣ ಸರ್, ಆ ಜ್ಞಾನಕ್ಕೆ ನಾವು ತಲೆ ಬಾಗಲೇಬೇಕು. ಆ್ಯಸ್ ಎ ಆರ್ಟಿಸ್ಟಾಗಿ ಅವ್ರ ನಟನೆ ಬಗ್ಗೆ ಅವೆಲ್ಲ ನಾವೇನು ಹೇಳಂಗೇ ಇಲ್ಲ, ನಾವು ತುಂಬ ಚಿಕ್ಕವರು. ಅವರ ಜ್ಞಾನಕ್ಕೊಂದು ಸೆಲ್ಯೂಟು. ಇನ್ನು ರವಿ ಸರು ಆಗಲೇ ಚಾಲೆಂಜ್ ತಗೊಂಡವರು ಸರ್ ಇಂಡಸ್ಟ್ರೀಲಿ. ರಣಧೀರ ಅನ್ನೋದು ಬರೀ ಸಿನಿಮಾ ಟೈಟ್ಲ್ ಅಲ್ಲ, ಅದು ಆ ಸಿನಿಮಾ ಅನ್ನೋ ಒಂದು ಮೇಕಿಂಗಿಗೆ ಅವ್ರು ತಗೊಂಡ್ರಲ್ಲ ಆ ಚಾಲೆಂಜು, ಅದು ಕೊಡಬೇಕಾಗಿದ್ದು ಒಂದು ಸೆಲ್ಯೂಟ್. ಅದು ಖುಷಿ ಇದೆ ಸರ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದು. ಶಿಲ್ಪಾ ಶೆಟ್ಟಿ ಜಿ ಅವ್ರು ತುಂಬ ಫ್ರೆಂಡ್ಲಿ ಸರ್. ನಾವು ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು ಹೆಂಗಪ್ಪ ಮೇಂಟೈನ್ ಮಾಡೋದು, ಏನು ಈ ದೊಡ್ಡವರು ಹೆಂಗೆ ಅಂತ ಅಂದ್ಬಿಟ್ಟು ಇಬ್ಬರು ತುಂಬ ಫ್ರೆಂಡ್ಲಿ. ಏನು ಹೇಳ್ತೀವೋ ನೀಟಾಗಿ ಕೇಳ್ಕೊತಾರೆ ಸರ್. ಇಲ್ಲ ಬರೋಕ್ಕೆ ಮುಂಚೆ ಒಂದು ಸಲ ಸ್ಕ್ರಿಪ್ಟ್ ಕಳಿಸಿ ಅಂತ ಅಂದ್ಬಿಟ್ಟು ಶಿಲ್ಪಾಜಿ ಕೇಳ್ತಾರೆ. ಅವೆಲ್ಲ ಕಮ್ಯುನಿಕೇಟ್ ತುಂಬ ಈಸಿ ಸರ್. ಶಿಲ್ಪಾ ಶೆಟ್ಟಿ ಅವ್ರನ್ನ ನಾನು ಮರ್ತೋಗಿದ್ದೆ, ನೀವು ನೆನಪಿಸಿದ್ದು ಒಳ್ಳೇದಾಯಿತು. ಸೊ ಶಿಲ್ಪಾ ಶೆಟ್ಟಿ ಅವರು ನಮ್ಮ ಕರಾವಳಿ ಬ್ಯೂಟಿನೇ. ಸೊ ಬಾಲಿವುಡ್ಗೆ ಹೋದ್ಮೇಲೆ ಅವ್ರು ಅಲ್ಲೇ ಸೆಟ್ಲ್ ಆಗಿಬಿಟ್ರು, ಬ್ಯುಸಿ ಆಗಿಬಿಟ್ರು, ಬಿಸ್ನೆಸ್ಸು ಸಿನಿಮಾಗಳು ಅಂತ. ಈಗ ಮತ್ತೆ ಬಹಳಷ್ಟು ವರ್ಷಗಳ ನಂತರ ಅದು ರವಿ ಸರ್ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ ಮೂಲಕನೇ ಅವರು ಕಂಬ್ಯಾಕ್ ಮಾಡಿರ್ತಕ್ಕಂಥದ್ದು ಖುಷಿ ವಿಚಾರ. ಸೊ ಶಿಲ್ಪಾ ಶೆಟ್ಟಿ ಅವರು ತುಳುವಲ್ಲಿ ಮಾತಾಡ್ತಿದ್ರ, ಕನ್ನಡ ಅಷ್ಟೋ ಇಷ್ಟೋ ಮಾತಾಡ್ತಾರಾ ಹೇಗೆ ಅಂತ? ಸರ್ ಕನ್ನಡ ಮಾತಾಡ್ತಾರೆ ಸರ್, ಕನ್ನಡ ಮಾತಾಡ್ತಾರೆ. ಆಮೇಲೆ ತುಳುವಲ್ಲಿ ನಮ್ಮ ಕ್ಯಾಮ್ರಾಮನ್ ಡೇವಿಡ್ ಸರ್ ಇದಾರೆ ಗೊತ್ತಾ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋರು. ನಮ್ಮ ಪ್ರೇಮ್ ಸರ್ ಅದೇ ಹೇಳೋರು, ಇಬ್ಬರು ಮಾತಾಡ್ಬಿಟ್ರೆ ಸಾಕ, ನಮಗೂ ಅರ್ಥ ಆಗಬೇಕದು, ಕನ್ನಡದಲ್ಲಿ ಮಾತಾಡಿ ಎಲ್ರಿಗೂ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಸರ್. ಅವ್ರು ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಅವ್ರ ಡೆಡಿಕೇಶನ್ ನಾವು ಅನ್ಕೊಂಡಿರಲಿಲ್ಲ ಸರ್. ಅವ್ರು ಬರೋಕ್ಕೆ ಮುಂಚೆನೇ ಸ್ಕ್ರಿಪ್ಟ್ ಕಳಿಸಿ, ಆಮೇಲೆ ನೀವು ವಾಯ್ಸು ರೆಕಾರ್ಡ್ ಮಾಡಿ ಕಳಿಸಿ, ನಾನು ಯಾವ ಟೋನಲ್ಲಿ ಹೇಳಬೇಕು ನಾನು ಅಂತ ಅಂದ್ಬಿಟ್ಟು. ಆದರೂ ಕೆಲವು ಸಲ ಸ್ಪಾಟಲ್ಲಿ ಪ್ರೇಮ್ ಸರ್ ಅವ್ರ ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡೋದು ತುಂಬ ಜಾಸ್ತಿ. ಪ್ರೇಮ್ ಸರ್ ಅವೆಲ್ಲ ಇಂಪ್ರೂವೈಸ್ ಮಾಡೋರು, ಅದನ್ನು ಅವರು ತಗೊಳ್ಳೋರು. ಆಮೇಲೆ ಅದೊಂದು ಜೋಶ್ ಕೊಡ್ತಾರೆ ಸರ್ ಪ್ರೇಮ್ ಸರ್. ಆರ್ಟಿಸ್ಟ್ ಯಾರೇ ಇರಲಿ, ಯಾಕಂದರೆ ಅವರು ಬೇರೆ ಬೇರೆ ಭಾಷೆ ಹೀರೋಯಿನ್ಗಳೆಲ್ಲ ದೊಡ್ಡ ಗೊತ್ತೇ ಇರಲ್ಲ, ಬೇರೆ ಭಾಷೆ ಹೀರೋಯಿನ್ಗಳು ದೊಡ್ಡವರೆಲ್ಲ ಕರ್ಕೊಂಬರ್ತಾರೆ. ನಾವು ಸ್ಪಾಟಲ್ಲಿರೋರಿಗೆ ಗೊತ್ತಿರಲ್ಲ. ಅದನ್ನು ಪ್ರೇಮ್ ಸರೇ ಚೆನ್ನಾಗಿ ಮ್ಯಾನೇಜ್ ಮಾಡಿಬಿಡ್ತಾರೆ ಸರ್. ಅವ್ರು ಮ್ಯಾನೇಜ್ ಮಾಡಿ ಅವರು ಮೈಂಡ್ ಫಿಕ್ಸ್ ಮಾಡಿ ನೀವು ಇದು ಪರ್ಫಾರ್ಮ್ ಮಾಡಬೇಕು ಇದು ಅಂತ. ಆಮೇಲೆ ಪ್ರೇಮ್ ಸರ್ ಒಳ್ಳೆ ಪರ್ಫಾರ್ಮರ್ ಆಗಿರೋದ್ರಿಂದ ಸರ್ ಅವ್ರು ಆ್ಯಕ್ಟ್ ಮಾಡೇ ತೋರಿಸ್ಬಿಡ್ತಾರೆ. ಆ ಪಾತ್ರ ಯಾರೇ ಇರಲಿ, ದೊಡ್ಡ ಪಾತ್ರ ಆಗಿರಲಿ ಚಿಕ್ಕ ಪಾತ್ರ ಆಗಿರಲಿ, ಮಗ ನನಗೆ ಇದು ಬೇಕಾಗಿರೋದು ಆ್ಯಕ್ಟು, ಇದನ್ನು ನೀನು ಮಾಡು ಅಂತ ತೋರಿಸಿದಾಗ ತುಂಬ ಈಸಿ ಅನಿಸುತ್ತೆ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.